ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನೇತ್ರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಅಂದರೆ ತುಂಬ ಸಿಂಪಲ್. ಒಂದು 5ರಿಂದ 10 ನಿಮಿಷದೊಳಗೆ ಆಗಿಬಿಡುತ್ತೆ. ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ತೊಗೊಂಡಿದ್ದೀನಿ. ಅರ್ಧ ಒಳಕೆ ಕಾಯಿ ತೊಗೊಂಡಿದ್ದೀನಿ. ಎಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಉರಿಗಡಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಅದನ್ನು ಹಾಕ್ಕೊಂಡಿದ್ದೀನಿ ಜಾರ್ಗೆ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸಿನಕಾಳು ಎಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5ರಿಂದ 6 ತೊಗೊಂಡಿದ್ದೀನಿ. ಅದು ಸಣ್ಣದಿದ್ವು ಹಾಗಾಗಿ. ಮತ್ತು ಟೊಮೊಟೊ ತೊಗೊಂಡಿದ್ದೀನಿ, ಅದು 3 ತೊಗೊಂಡಿದ್ದೀನಿ, ದಪ್ಪ ಇದ್ವು ಟೊಮೊಟೊ. ಮತ್ತು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಮತ್ತು ಜೊತೆಗೆ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು, ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ರುಬ್ಕೊತಾ ಇದ್ದೀನಿ. ಜೊತೆಯಲ್ಲೇ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪ್ಯಾನ್ ಕಾದಿದೆ, ಎಣ್ಣೆನೂ ಕಾದಿದೆ. ಈಗ ರುಬ್ಬಿದ ಮಿಶ್ರಣ ಇದೆಯಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದೀಲಿ. ಅದೇ ಪ್ಯಾನ್ನಲ್ಲೇ ಅದೇ ಮಿಕ್ಸಿ ಜಾರ್ ಇದೆಯಲ್ಲ, ಅದೇ ಜಾರಿಗೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಮತ್ತು ಎಕ್ಸ್ಟ್ರಾ ನೀರು ಹಾಕ್ತಾಯಿಲ್ಲ. ಅದರಲ್ಲೇ ಹಾಕಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಅದೇ ನೀರನ್ನೇ ಹಾಕ್ತಾಯಿದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನೇ ಹಾಕ್ತಾಯಿದ್ದೀನಿ. ಸಾಕು ನನಗೆ ಇಷ್ಟು ನೀರಿದ್ರೆ. ತುಂಬ ಬೇಗ ಆಗುತ್ತೆ. ಈಗ ನನ್ನ ಫ್ಲೇಮ್ನ ಲೋ ಇಟ್ಟಿದ್ದೆ. ಈಗ ಫ್ಲೇಮ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನು. ಮತ್ತು ಇವಾಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು. 2 ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರ್ನ. ಧನಿಯಾ ಪೌಡ್ರ್ ಆದರೂ ಹಾಕ್ಬೋದು, ಇಲ್ಲ ಸಾಂಬಾರು ಪೌಡರ್ ಆದರೂ ಹಾಕ್ಬೋದು. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೇಸ್ಟ್ ಮಾತ್ರ ನೀವೇ ಹೇಳ್ತೀರಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಅದನ್ನು ಲಿಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಕುದಿಯಲು ಬಿಡೋಣ. ಚೆನ್ನಾಗಿ ಕುದೀಲಿ. ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಚೆನ್ನಾಗಿ ಕುದೀಲಿ. ನೋಡಿ, ಇಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಕೆಲವ್ರು ತೆಳ್ಳಗಿದ್ರೆ, ತೆಳುವಾಗಿರಬೇಕು ಅಂದರೆ ತೆಳುವಾಗಿ ಇಷ್ಟಪಡ್ತಾರೆ ನೀರು ಹಾಕ್ಕೊಂಡು, ಇಲ್ಲಾಂದರೆ ಗಟ್ಟಿ ಅಂದರೆ ಗಟ್ಟಿಗೆ. ಈಗ ನಾನು ಒಂದು ಮೊಟ್ಟೆನ ಒಡೆದು ಮೊದಲೇ ಒಂದು ಬೌಲಲ್ಲಿ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಸಿಡಿಯುತ್ತೆ ಅಂತ ಈ ರೀತಿಯೂ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಒಡೆದು ಸಹಿತ ಹಾಕ್ಬೋದು. ಈ ರೀತಿಯೂ ತೋರಿಸ್ತಾಯಿದ್ದೀನಿ ನೋಡಿ. ಈ ರೀತಿ ಒಡೆದು ಸಹಿತ ಹಾಕ್ಬೋದು. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ 2ದಷ್ಟೇ ನಾನು ತೋರಿಸಿರೋದು. ಈಗ ಮೊಟ್ಟೆ ಹಾಕಿದ ಮೇಲೆ ನಾವು ಮತ್ತೆ ಅದನ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಹಾಗೆ ಬಿಟ್ಟುಬಿಡಬೇಕು. ಮಿಕ್ಸ್ ಮಾಡಿದರೆ ಅದು ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ, ಸಣ್ಣ ಸಣ್ಣ ಪೀಸ್ ಆಗಿಬಿಡುತ್ತೆ. ಹಾಗೇ ಬಿಡಬೇಕು. ಮತ್ತು ಫ್ಲೇಮ್ನ ಮೊಟ್ಟೆ ಹಾಕಬೇಕಾದ್ರೆ ಕಮ್ಮಿ ಮಾಡ್ಕೋಬೇಕು, ಹೈ ಬೇಡ. ಇವಾಗ ನೋಡಿರಿ, ಈಗ ತೆಗಿತಾಯಿನಿ. ಅದನ್ನು ಮುಚ್ಚಿದ ಮೇಲೆ ಈಗ ತೆಗಿತಾಯಿದ್ದೀನಿ. ತೆಗೆದು ಒಂದು ಸ್ಪೂನ್ ತಗೊಂಡು ನಿಧಾನಕ್ಕೆ, ಮೇಲಿಂದನೇ ಅಲ್ಲ ಕೆಳಗಿಂದ ಸ್ವಲ್ಪ ನಿಧಾನಕ್ಕೆ ಅದನ್ನು ಅಂಟ್ಕೊಂಡಿದ್ರೆ ಅಕಸ್ಮಾತ್ ನಿಧಾನಕ್ಕೆ ಹಿಂಗೆ ಬಿಡಿಸ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ನಿಧಾನಕ್ಕೆ ತೆಗಿಬೇಕು. ನಾವು ಒಮ್ಮೆಲೇ ಎಲ್ಲ ಗೂರಾಡಿಬಿಟ್ರೆ, ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಒಳಗೆಲ್ಲ ಇದಾಗ್ಬಿಡುತ್ತೆ, ಕದರಿದಂಗೆ ಆಗ್ಬಿಡುತ್ತೆ. ನೋಡಿ ಇಷ್ಟು ಚೆನ್ನಾಗಿದಾಗಿದೆ. ಇಷ್ಟಾದರೆ ಸಾಕು. ಮತ್ತು ಇನ್ನೊಂದು ಸ್ವಲ್ಪ ಬೇಯಲು ಬಿಡೋಣ. ಈಗ ಸಾಕು ಇಷ್ಟಾಗಿದ್ದರೆ. ನೋಡಿ, ಈಗ ಮೊಟ್ಟೆ ಸಾರು ರೆಡಿ ಇದೆ. ಬೇಗ ಆಗಿಬಿಡುತ್ತೆ. ರುಬ್ಕೊಂಡ್ಬಿಟ್ರೆ ಎಲ್ಲ ಬೇಗ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು.
ನೋಡಿ ಈ ರೀತಿ ಇದೆ. ಮಿಕ್ಸ್ ಮಾಡ್ದಂಗಿದ್ರೆ ಈ ರೀತಿಯಾಗಿ ಬರುತ್ತೆ. ಮಿಕ್ಸ್ ಮಾಡಿದೆ ಅಂದರೆ ಈ ರೀತಿಯಾಗಿ ಬರಲ್ಲ, ಎಲ್ಲ ಪೀಸ್ ಪೀಸ್ ಥರ ಬರುತ್ತೆ. ಈಗ ನನ್ನ ಹತ್ರ ರೊಟ್ಟಿ ಇತ್ತು ನನ್ನ ಹತ್ರ, ಖಡಕ್ ರೊಟ್ಟಿ, ಅದಕ್ಕೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್.